ಗುಲ್ಬರ್ಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನು ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಅವರು ಹಿಂದುತ್ವದ ಗುಲ್ಬರ್ಗದಲ್ಲಿ ಯಾವುದೇ ರೀತಿ ಹಿಂದೂ ಚಟುವಟಿಕೆಗಳು ಮತ್ತು ಹಿಂದೂ ಹೋರಾಟಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ಹತ್ತಿಕ್ಕಲು ಇದೊಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಬಹುದು. ಹಾಗೂ ರಾಜಕೀಯ ಪಕ್ಷಗಳು ಕೂಡ ಕೈವಾಡಿದೆ. ಕಾಣದ ಕೈಗಳು ತುಂಬಾ ಅವರನ್ನು ಮೊದಲಿಂದಲೂ ಮಾಡ್ತಾ ಬಂದಿತ್ತು. ಆದ್ರೆ ಈಗ ಮಿತಿಮೀರಿ ರೌಡಿ ಶೀಟರ್ ಅನ್ನು ಓಪನ್ ಮಾಡಿದ್ದಾರೆ. ಬರುವಂತ ದಿನದಲ್ಲಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಬರುವಂತ ದಿನದಲ್ಲಿ ಎಂಪಿ ಎಲೆಕ್ಷನ್ ಅಲ್ಲಿ ನಾವು ನಿಮಗೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ ಸಮಸ್ತ ಹಿಂದೂ ಬಾಂಧವರು ಗುಲ್ಬರ್ಗದಲ್ಲಿ ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು 15 ದಿನದಲ್ಲಿ ರೌಡಿ ಶೀಟ್ ಪ್ರಕರಣವನ್ನು ತೆಗೆದೇ ಹೋದಲ್ಲಿ ನಾವು ಬೆಂಗಳೂರು ಚಲೋವನ್ನು ಹೋರಾಟ ಮಾಡಿ ಉಪಮುಖ್ಯಮಂತ್ರಿಗಳ ಮನೆಯ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದಕ್ಕೆ ನೀವು ಮಾಡಿಕೊಡ್ಬಾರ್ದಂತ ನಾವು ಒಂದು ಬೇಡಿಕೆ ಇಡ್ತೀನಿ. ಆದ್ರೆ ನಾವು ತೆಗೆದಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಕೂಡ ಮಾಡ್ತೇವೆ, ಸತ್ಯಾಗ್ರಹ ಮಾಡ್ತೇವೆ, ಪೊಲೀಸ್ ಆಯುಕ್ತರಿಗೂ ಮನವಿ ಕೊಡ್ತಾ ಇದೀವಿ, ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ತಾ ಇದೀವಿ. ಈ ನಮ್ಮ ಮನವಿಯನ್ನು ರಾಜ್ಯಪಾಲರು ಅತಿ ಶೀಘ್ರದಲ್ಲಿ ಒಂದು ಕರೆ ನೀಡಬೇಕು ನಮ್ಮ ಕಲಬುರಗಿಯ ಕಮಿಷನರ್ ಅವರಿಗೆ. ಅವ್ರು ಏನಾದ್ರೆ ವಿಚಾರಣೆ ಮಾಡಿ ತೆಗಿಬೇಕು ಅಂತ ನಾನು ಕಳಕಳಿ ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಸುನಿಲ್ ಸಿರ್ಕೆ, ಜಿಲ್ಲಾ ಉಪಾಧ್ಯಕ್ಷರು, ಕಲಬುರಗಿ. ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಕಲಬುರಗಿ ಲಕ್ಷ್ಮೀಕಾಂತ್ ಸವದಿ ಅಣ್ಣವ್ರ ಮ್ಯಾಗ ರೌಡಿ ಶೀಟರ್ ಕೇಸ್ ಹಾಕ್ಯಾರ. ಹಿಂದೂ ಕಾರ್ಯಕರ್ತರನ್ನು ಬಗ್ಗಿಸ್ಬೇಕಂತ ಇವ್ರು ಪ್ರಯತ್ನ ಮಾಡತ್ತಾರ. ಎಷ್ಟೋ ರೌಡಿಗಳು ಮರ್ಡರ್ ಮಾಡ್ತಾರ, ಅದು ಮಾಡ್ತಾರ, ಅವ್ರ ಮ್ಯಾಗ ರೌಡಿ ಶೀಟರ್ ಹಾಕಲ್ಲ. 2-3 ತಿಂಗಳಾಗ ಅವ್ರಿಗೆ ರಿಲೀಸ್ ಮಾಡ್ಕೊಂಡು ಬರ್ತಾರ. ಬಟ್ ಧರ್ಮಸ್ಥಳಕ್ಕೆ ಯಾರು ಮಾಡ್ತಾರ ಅವ್ರ ಮ್ಯಾಗ ರೌಡಿ ಶೀಟರ್ ಕೇಸ್ಗಳು ಹಾಕ್ಲತ್ತಾರ. ಮತ್ತು ಈಗ ಸ್ವಲ್ಪ ದಿನ ಹಿಂದೆ KG DG ಹಳ್ಳಿದಾಗ ಗಲಭೆ ಆಗಿತ್ತು. ಅವ್ರ ಮ್ಯಾಗಿನ ಕೇಸ್ಗಳು ತೆಗಿತಾರ. ಯಾಕಂದ್ರೆ ಅವ್ರು ಬೇರೆ ಧರ್ಮದವ್ರಂತ. ನಮ್ಮ ಹಿಂದೂ ಧರ್ಮದವ್ರಿಗೆ ಅಷ್ಟೇ ಅನ್ಯಾಯ ಮಾಡ್ಲತ್ತಾರ ಈಗಿನ ಗೌರ್ಮೆಂಟ್. ನೀವೆಲ್ಲೋ ತಿಳ್ಕೊಬೇಕು. ಮತ್ತು ಅದೇ 31 ವರ್ಷಗಳ ಹಿಂದೆ ಕಾರ್ ಸೇವಕರ ಮ್ಯಾಗ ಅವ್ರ ಮ್ಯಾಗ ಕೇಸ್ ಓಪನ್ ಮಾಡಿ ಅವ್ರ ಮ್ಯಾಗ ಕೇಸ್ ಹಾಕ್ಲತ್ತಾರ. ನಮ್ಮ ಹಿಂದೂ ಧರ್ಮದವ್ರ ಮ್ಯಾಗ ಟಾರ್ಗೆಟ್ ಮಾಡಿ ಯಾರು ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡ್ತಾರಲ್ಲ ಈಗಿನ ಗೌರ್ಮೆಂಟ್ ಅವರನ್ನು ಕೇಸ್ ಹಾಕಿ ರೌಡಿ ಶೀಟರ್ ಹಾಕಿ ಇದು ಮಾಡ್ಲತ್ತಾರ. ಹಾಗೆ ಲಕ್ಷ್ಮೀಕಾಂತ್ ಸವದಿ ಅಣ್ಣವ್ರ ಮ್ಯಾಗ ಭೀ ರೌಡಿ ಶೀಟರ್ ಹಾಕ್ಯಾರ. ಜಲ್ದಿ ಆದಷ್ಟು ಜಲ್ದಿ ಅವ್ರ ಮ್ಯಾಗಿನ ಕೇಸ್ಗಳು ತೆಗಿಬೇಕು. ಅವ್ರು ಏನು ಮಾಡ್ಯಾರ ಅವ್ರು ತನಿಖೆ ಆಗಬೇಕು, ಆಗ್ರಹ ಆಗಬೇಕಂತ ನಮ್ದು ವಿನಂತಿ. ಇವತ್ತಿನ ದಿವಸ ಏನೋ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿ ರೌಡಿ ಶೀಟರ್ ಮಾಡುವಂಥದ್ದು, ಹಿಂದುತ್ವ ಬಗ್ಗೆ ಹೋರಾಟವನ್ನು ನಿಲ್ಲಿಸುವಂಥ ಕೆಲಸ ಮಾಡುವಂಥದ್ದು ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಸೊ ಅದಕ್ಕೆ 100% ಇವತ್ತಿನ ದಿನ ನಾವು ಇಷ್ಟೇ ಜನ ಇದ್ದೀವಿ. ಸ್ವಾದಿ ಅವರ ಹಿಂದುಗಡೆ, ಹಿಂದೂ ಕಾರ್ಯಕರ್ತರ ಹಿಂದುಗಡೆ ಇಷ್ಟು ಜನ ಅಲ್ಲ, ಒಂದು ಕಲಬುರಗಿ ಒಂದು ಹಿಂದೂಗಳು ಮನಸ್ಸು ಮಾಡಿದೆ ಕಲಬುರಗಿ ಕೂಡ ಕಾಲಿಡ ಜಾಗ ಇರುವಂಥ ಒಂದು ಸನ್ನಿವೇಶ ಉಂಟಾಗುವಂಥದ್ದು ಸರ್ಕಾರದಿಂದ ಆಗುತ್ತೆ. ಬಟ್ ಈಗ ಮೊನ್ನೆ ಆದಂಥ ಒಂದು ಹುಬ್ಬಳ್ಳಿ ಪ್ರಕರಣ, ಶ್ರೀನಿವಾಸ ಪೂಜಾರಿ ಅನ್ನೋಂಥವ್ರ ಮೇಲೆ 31 ವರ್ಷಗಳ ನಂತರ ನೀವು ರೌಡಿ ಶೀಟ್ ಬಂಧನ ಮಾಡಿದ್ದೀರಿ. ಇದೆಲ್ಲ ಉದ್ದೇಶಪೂರ್ವಕವಾಗಿ ನಮ್ಮ ಶ್ರೀರಾಮಚಂದ್ರ ಪ್ರಭುಗಳು ಅಲ್ಲಿ ಅವರ ಆಸ್ಥಾನದ ಮೇಲೆ ಕೂಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಹೊಟ್ಟೆ ಉರಿಯುವಂತ ಆಗ್ತಾ ಇದೆ. ಬಟ್ ಅದು ನಿಂದಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದು 500 ವರ್ಷದ ಕನಸು, ಯಾರು ಕೂಡ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಕಿ ರೌಡಿ ಶೀಟರ್ ಒಂದಲ್ಲ 10 ರೌಡಿ ಶೀಟರ್ ಹಾಕಿದ್ರು ಕೂಡ ಹಿಂದುತ್ವದ ಒಂದು ಸ್ವಾದಿಯವರ ಮನಸ್ಸಲ್ಲಿ ಇರುವಂಥದ್ದು, ಸ್ವಾದಿಯವರ ಒಂದು ರಕ್ತದಲ್ಲಿರುವಂಥ ಹಿಂದೂ ಅನ್ನುವಂಥದ್ದು ಯಾವತ್ತೂ ಹೊರಗಡೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಜೊತೆ ನಾವು ಇಷ್ಟೇ ಜನ ಇಲ್ಲ, ಸುಮಾರು ಸಾವಿರಾರು ನಾವು ಕಾರ್ಯಕರ್ತರು ಅವ್ರ ಜೊತೆ ನಾವು ಬಲಿಷ್ಠರಾಗಿದ್ದೀವಿ. ಈ ಒಂದು ಹೋರಾಟ ನಿಲ್ಲುವುದಂಥದ್ದು ಸಾಧ್ಯ ಇಲ್ಲ. ರೌಡಿ ಶೀಟರ್ನ ಎಷ್ಟೇ ರೌಡಿ ಶೀಟರ್ ಹಾಕಿದ್ರು ಕೂಡ ಇದು ಕಂಟಿನ್ಯೂ ಹಾಗೆ ಇರುತ್ತೆ, ಹೋರಾಟಗಳನ್ನು ಇರುತ್ತೆ. ಮುಂದೆ ಬರುವಂಥ ದಿನಗಳಲ್ಲಿ ಎಚ್ಚರಿಕೆ ಕೂಡ ನಾವು ಕೊಡ್ತೇವೆ ಅನ್ನೋದು ನಮ್ಮ ಹಿಂದೂ ಜಾಗೃತಿ ಸೇನೆ, ಹಿಂದೂ ಸಂಘಟನೆಗಳಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರ. ಬೆಂಗಳೂರು ಚಲೋ ಉದ್ದೇಶ ಹೌದು, ಅವ್ರ ಮೇಲೆ ಸುಳ್ಳು ಪ್ರಕರಣ ಇದೆ. ಆ ಒಂದು 25 ಡೇಟ್ಗೆ ಅವರು ಕಲಬುರಗಿಯಲ್ಲಿ ಇರಲಿಲ್ಲ. ತನಿಖೆ ಮಾಡಿ ಆ ಒಂದು ಕ್ರಿಸ್ಮಸ್ ಡೇ ದಿನ ಆ ಒಂದು ಕ್ರಿಶ್ಚಿಯನ್ಸ್ಗೆ ನಾವು ತೊಂದರೆ ಕೊಟ್ಟಿದ್ದೀವಿ ಅಂತ ಅವ್ರ ಮೇಲೆ ರೌಡಿ ಶೀಟರ್ ಹಾಕಿದ್ದಾರೆ. ತನಿಖೆ ಮಾಡಿ ಅಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಯಾರು ಅವ್ರನ್ನ ಮೇಲೆ ರೌಡಿ ಶೀಟರ್ ಹಾಕಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಲೇಬೇಕು. ಇದೇ ರೀತಿಯ ಮುಂದುಗಡೆ ಹೋದರೆ ನಾವಂತೂ ಎದಕ್ಕೂ ಅಂಜುವುದಿಲ್ಲ. ನಾವು ಮತ್ತೆ ಹೋರಾಟಗಳು ಸ್ಟಾರ್ಟ್ ಇರುತ್ತೆ ಅನ್ನುವಂಥದ್ದು ಸರ್ಕಾರಕ್ಕೆ ಎಚ್ಚರ ಕೊಡ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಾನೂನು ವ್ಯವಸ್ಥೆ ಪೂರಾ ಹದಗೆಟ್ಟು ಹೋಗಿದೆ. ಯಾಕಂದರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಲಕ್ಷ್ಮೀಕಾಂತ್ ಸವದಿ ಅಣ್ಣವ್ರ ಮೇಲೆ ರೌಡಿ ಶೀಟರ್ ಏನು ಕೇಸ್ ಓಪನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಬೇಕು. ತನಿಖೆ ಆಗಿ ಇದು ಏನದ ಕೇಸನ್ನು ಕ್ಲೋಸ್ ಮಾಡಬೇಕಂತ ನಾನು ಆಗ್ರಹ ಮಾಡ್ತೀನಿ. ಇಲ್ಲ ಅಂದರೆ ಉಗ್ರವಾಗಿ ಹೋರಾಟ ನಾವು ಮಾಡ್ತೀವಿ. ಜೈ. ಲಕ್ಷ್ಮೀಕಾಂತ್ ಸ್ವಾದಿ ಅಭಿಮಾನಿ ಬಳಗ ವತಿಯಿಂದ ಹಾಗೂ ಗೆಳೆಯರ ಬಳಗದ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಯಾಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಉದ್ದೇಶಪೂರ್ವಕವಾಗಿ ರೌಡಿ ಶೀಟರ್ ಹಾಕಿದ್ದಾರೆ RG ನಗರಲ್ಲಿ. ಇದು RG ನಗರ್ ಪೊಲೀಸ್ ಸ್ಟೇಷನ್ಗೆ ಹಾಕಿರೋ ರೌಡಿ ಶೀಟರ್ ಕೇಸನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೇಕಂತೆ ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ರೌಡಿ ಶೀಟರ್ ಹಾಕಿದ್ದಾರೆ. ಶೀಘ್ರವೇ ನಮ್ಮ ಸ್ವಾದಿ ಅಂತ ಹೇಳಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಅವ್ರ ಮೇಲೆ
ಉದ್ದೇಶಪೂರ್ವ ಸರ್. ಅವ್ರ ಮೇಲೆ ಇರೋದೇ ಒಂದು ಕೇಸ್, ಅದು ಪಟ್ನಾ ಮೂವಿ ಪಿಕ್ಚರ್ ಇರೋದು. ಇವ್ರು ಬೇಕಂಪ್ಲೇನೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸುಮಾರು 10 ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಇಲ್ಲಿವರೆಗೂ ಯಾವುದೇ ಸರ್ಕಾರ ಬಂದೋದ್ರು ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿದ್ದಿಲ್ಲ. ಯಾಕಂದ್ರೆ ಅವ್ರು ನಿಷ್ಠಾವಂತ ಕಾರ್ಯಕರ್ತರು. ಹಿಂದುತ್ವ ಅಂತ ಬಂದ್ರೆ ಅವರೇ ಬರೋದು. ಯಾವುದೇ ಜಾತಿ ಭೇದ ಭಾವ ಇಲ್ಲಾರದೆ ಹೋರಾಟ ಮಾಡ್ತಾ ಬಂದಿದ್ದಾರೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಶೀಘ್ರವೇ ನಮ್ಮ ರೌಡಿ ಶೀಟರ್ ಕೇಸನ್ನು ಹಿಂಪಡೆಯಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ. ಸಿದ್ದು ಕಣಗಲ್, जिला कार्याध्यक्षರು. जय श्री राम समस्त सनातन बंधुओं को आज कलबुर्गी नगर के एसवीपी चौक से जिला कलेक्टर ऑफिस तक विरोध प्रकट किया गया है। विरोध प्रकट करने का कारण कि हाल ही में लक्ष्मीकांत स्वादी जो कि एक निष्पक्ष तौर पे जो हिंदू धर्म की रक्षा करने के हेतु जो कोई भी कार्य कर रहे हैं उन सभी पे राउडी शीटर डाला जा रहा है यहाँ की सरकार द्वारा। और हम इसके विरोध में ये खंडन करते हुए यहाँ की राज्यपाल से निवेदन करेंगे कि कृपया कर इसमें हस्तक्षेप करें, क्योंकि पुलिस प्रशासन को कठपुतली की तरह उपयोग कर विशेषकर हिंदू कार्यकर्ताओं पे राउडी शीटर जैसे केस डाल करके उनके व्यक्तिगत तौर पे प्रताड़ना दी जा रही है। और मैं राष्ट्रपति से भी ये निवेदन करूंगा, अगर ऐसी व्यवस्था चलती रही तो कृपया कर कर्नाटक राज्य में राष्ट्रपति शासन लगाया जाए, क्योंकि सिर्फ हिंदू कार्यकर्ताओं पे ही फर्जी मुकदमे दायर नहीं हो रहे हैं। फर्जी तरीके से यहाँ पे गौवध कत्ल खाने चल रहे हैं और यहाँ पे मतांतर बहुत तरीके से बढ़ाया। हाल ही में राजकीय समीकरण बदलने के बाद बहुत ही गैर सनातनी गतिविधियां तीव्र गति से ले रहे हैं और वो गतिविधियों को रोकने के लिए जितने भी हिंदू संगठन है उन सभी कार्यकर्ताएं रोकने का काम कर रहे हैं। लेकिन पुलिस प्रशासन और न्यायपालिका चाहे कोई भी सरकार हो, ये जितना स्वतंत्र रह के काम करेगी उतना लोगों का भंग होगा नहीं। समीकरण जो बदल रहा है, समीकरण के कारण ये जो राजकीय दल है ये सभी लोग पुलिस प्रशासन को लीगली एक ऑब्लिगेशन की तरह उपयोग कर सभी संगठन के कार्यकर्ताओं को उत्पीड़न दे रहे हैं। तो मैं निवेदन करता हूं यहाँ के राज्यपाल से कि कृपया कर हस्तक्षेप करें। अगर ऐसे ही चलता रहा तो उग्र प्रदर्शन भी करेंगे, जहाँ पे हम कानून के दायरे में रह करके जो बनता है हम समस्त सनातन संगठनों से वो करेंगे करके मैं ये निवेदन करता हूँ। बेंगलुरु जाने की बात कही। हाँ, बेंगलुरु तो जाएंगे ही जाएंगे हम, क्योंकि देखिए पहले लक्ष्मीकांत स्वादी जी की बात करें तो उनके ऊपर एक ही है मुकदमा जो कि दायर हुआ है, वो भी पठान केस में। व्यक्तिगत तौर पे कोई भी मुकदमा उनके ऊपर दायर है नहीं है। वो समाज के लिए अपने जीवन को समर्पण दे रहे हैं और जो समाज के लिए समर्पण देगा हर एक हिंदू कार्यकर्ता उसका समर्पण देगा। गृहमंत्री के घर को जा रहे हैं। ये व्यक्तिगत द्वेष निकालने के लिए जिस तरीके से आप देख सकते हैं लक्ष्मीकांत स्वादी जी भैया द्वारा सनातन विरोध में हो रहे गतिविधियों को खंडन करके विरोध प्रकट किया जा रहा है, उन संगठनों को रोका जा रहा है जो कि मतांतर कर रहे हैं, गौ हत्या कर रहे हैं, तो इसलिए व्यक्तिगत द्वेष निकालने के लिए ये किया जा रहा है। किसका इसके अंदर अभी वो राजकीय है, वो राजनीति है भाई साहब, हम वो राजनीति में तो जाएंगे नहीं, लेकिन इतना तो अवश्य कहेंगे समीकरण बदलने के बाद जिसकी जितनी संख्या भारी उसकी उतनी भागीदारी। अब जो राम से बख्शी रघुकुल नाथ फाउंडेशन।